ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಿತಾ, ದುರ್ಗಾ, ಹಿತಾನೇ ಕರ್ಕೊಂಬಂದೆ? ಯಾಕಂದ್ರೆ ಪುಟ್ ಮೇಡಮ್ ಇವತ್ತು ನನ್ನ ಜೊತೆಲೆ ಮಲ್ಕೋತಾಳೆ. ಅವಳನ್ನ ಗಟ್ಟಿಯಾಗಿ ತಪ್ಕೊಂಡು ಅವಳಿಗೆ ಲಾಲಿ ಹಾಡು ಹೇಳಿ ತುಂಬಾ ದಿವಸನೇ ಆಗೋಗಿದ್ಯಲ್ಲ, ಅದಕ್ಕೆ ಪುಟ್ ಮೇಡಮ್ ಇವತ್ತು ನನ್ನ ಜೊತೆ ಇಲ್ಲೇ ಮಲ್ಕೋತಾಳೆ. ನಾನ್ ರೆಡಿ. ದುರ್ಗಾ, ಇವ್ರು ಇಲ್ಲೇ ಮಲ್ಕೋತಾರ? ಹಾ ಹಾ ಪುಟ್ ಮೇಡಮ್, ಇದು ಇವ್ರದೇ ರೂಮ್ ಅಲ್ವಾ? ದುರ್ಗಾ, ಹಾಗಾದ್ರೆ ನಾವು ನಮ್ಮ ರೂಮ್ಗೆ ಹೋಗೋಣ. ನೀನ್ ಯಾಕೆ ಮಲ್ಕೋತಿದ್ಯಾ? ಪುಟ್ ಮೇಡಮ್, ಅದು ನಾನು ಇಲ್ಲೇ ಇರಬೇಕು, ಅದು ಶಾಸ್ತ್ರ. ಅದು ಬಿಡು, ನಾನು ನಿನ್ನ ಯಾಕೆ ಇಲ್ಲಿ ಕರ್ಕೊಂಬಂದೆ ಗೊತ್ತಾ? ಯಾಕೆ? ಈ ರೂಮು ನಂಗೆ ಹೊಸದಲ್ವಾ, ನನಗೆ ತುಂಬ ಭಯ ಆಗುತ್ತೆ, ಅದಕ್ಕೆ ನಿನ್ನನ್ನು ಕರ್ಕೊಂಬಂದೆ. ಇವ್ರಿದಾರಲ್ಲ. ಇವ್ರಿರೋದಕ್ಕೇನೆ ನನಗೆ ಭಯ ಆಗುತ್ತಿರೋದು. ವಾಟ್? ಏನಂದೆ? ಏನಿಲ್ಲ ಬಸ್ಸು, ಅದು ಪುಟ್ ಮೇಡಮ್ಗೂ ನಂಗೂ ಭೂತ ಅಂದರೆ ಭಯ. ಅದಕ್ಕೆ ಭೂತಗಳೇ ಇವ್ರು ನೋಡಿ ಹೆದರ್ಕೊಳ್ತಾರೆ ಅಂದರೆ ಇವ್ರು ನಮ್ಮ ಜೊತೆಲಿದ್ರೆ ನನಗೇನೂ ಆಗಲ್ಲ. ವಾಟ್? ದುರ್ಗಾ, ಏನಂದೆ? ಭೂತಗಳೇ ಹೆದರ್ಕೊಳ್ಳೋ ನಾನು ಅಂತಂದ್ರೆ ನನಗೆ ಗ್ರೇಟ್ ಅಂತ ಇದೆಯಾ ಅಥವಾ ಭೂತಗಳಿಗಿಂತ ಕಡೆ ಅಂತ ಇದೆಯಾ? ಬಾಸು, ಕೆಲವು ಪ್ರಶ್ನೆಗಳಿಗೆ ಉತ್ತರನ ಕೇಳಬಾರ್ದು. ಹೇ, ಅದೇನು ಹೇಳ್ತೀಯ ಏನೋ, ಅದನ್ನು ಹೊಗಳ್ತಿದ್ಯೋ ತೆಗೊಳ್ತಿದ್ಯೋ ಒಂದು ಗೊತ್ತಾಗಲ್ಲ. ಇವಾಗ ಏನು ಬಾಸು, ನಮ್ಗೇನಾದ್ರೂ ಭಯ ಆದ್ರೆ ನೀವು ನಮಗೆ ಧೈರ್ಯ ಹೇಳಿ ನಮ್ಮನ್ನು ಕಾಪಾಡ್ತೀರ ತಾನೆ? ಖಂಡಿತ ನಾನು ಇರ್ತೀನಿ. ನಾನಿರುವಾಗ ನೀವಿಬ್ರು ಭಯ ಪಡಬೇಕಾಗೇ ಇಲ್ಲ. ಬಾಸು, ಧೈರ್ಯ ತುಂಬಾ ಜಾಸ್ತಿನೇ ಇದೆ. ಪುಟ್ ಮೇಡಮ್, ಬಾ ಹೋಗಿ ಮಲ್ಕೊಳ್ಳೋಣ. ಬಾಸು, ಏನಾಯ್ತು? ಮೊದಲೆಲ್ಲ ಹಿತ ನಿಶ್ಚಿಂತೆಯಿಂದ ಮಲಗಿರೋದು ನೋಡಿದೆ ನಾನು ನಿದ್ದೆನೇ ಮಾಡ್ತಾ ಇರಲಿಲ್ಲ. ಅಂಬಿಕಾ ಹೋದ್ಮೇಲೆ ಎಲ್ಲ ಚೇಂಜ್ ಆಗಿ ಹೋಗಿತ್ತು. ಅವಳು ಹೋದ್ಮೇಲೆ ಇವತ್ತೇ ಫಸ್ಟ್ ಟೈಮ್ ಹಿತ ನನ್ನ ಜೊತೆ ಮಲ್ಕೊಂಡಿದ್ದಾಳೆ.
ನಾನು ಇದನ್ನು ಎಷ್ಟು ಮಿಸ್ ಮಾಡ್ಕೊತಾ ಇದ್ದೆ ಗೊತ್ತಾ ದುರ್ಗಾ. ಇದೆಲ್ಲ ಮತ್ತೆ ವಾಪಸ್ ಬರೋ ಥರ ಮಾಡಿರೋದು ನೀನು. ಥ್ಯಾಂಕ್ಸ್ ದುರ್ಗಾ, ಥ್ಯಾಂಕ್ ಯು ಸೋ ಮಚ್. ತಲೆ ಕೆಟ್ಟಿದ್ಯಾ ನಿನ್ಗೆ? ಏನ್ ಮಾಡೋದಕ್ಕೆ ಹೊರಟಿದ್ಯಾ ಮಾಯಾ? ಆ ದುರ್ಗನ ಸಾಯಿಸೋದಕ್ಕೆ. ಅವಳು ಈ ಮನೆಗೆ ಬಂದಾಗಿಂದ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ. ನನ್ನ ಲೈಫಲ್ಲಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾನೆ ಇದ್ದಾಳೆ. ಸೊ ಐ ವಾಂಟ್ ಹರ್ ಟು ಡೈ. ಆಯ್ತು, ನೀನ್ ಅಂದ್ಕೊಂಡಾಗೆ ನೀನ್ ಅವಳನ್ನ ಕೊಲೆ ಮಾಡ್ದೆ ಅಂತಾನೆ ಇಟ್ಕೋ. ಅದರಿಂದ ಏನಾಗುತ್ತೆ? ನೀನು ಜೈಲ್ಗೆ ಹೋಗ್ತೀಯ ಅಷ್ಟೇ, ಇನ್ನೇನು ಆಗೋದಿಲ್ಲ. ಮಾಯಾ, ಸದ್ಯಕ್ಕೆ ನೀನು ಶರತ್ನ ಮರ್ತು ಬಿಡೋದು ಒಳ್ಳೇದು. ಇಲ್ಲಾಂದ್ರೆ ನೀನು ಪರ್ಮನೆಂಟ್ ಆಗಿ ಶರತ್ನ ದೂರ ಮಾಡ್ಕೋತೀಯ ನೋಡು. ಮತ್ತಿನ್ನೇನ್ ಮಾಡ್ಬೇಕು ಮಾ? ಏನು ಮಾಡ್ಬೇಡ, ಸದ್ಯಕ್ಕೇನು ಮಾಡ್ಬೇಡ ಮಾಯಾ. ಆ ದುರ್ಗನ್ಗೆ ಸರಿಯಾದ ಪಾಠ ಕಲ್ಸೋದಕ್ಕೆ ಮತ್ತೊಂದು ಅವಕಾಶ ಸಿಕ್ಕೇ ಸಿಗತ್ತೆ. ಆ ಅವಕಾಶ ಸಿಗೋವರೆಗೂ ನೀನು ತಾಳ್ಮೆಯಿಂದ ಕಾಯ್ಬೇಕಷ್ಟೆ. ಸರಿಯಾದ ಸಮಯ ಬರೋಕ್ಕೂ ಮೊದಲೇ ನೀನೇನಾದ್ರೂ ಎಡ್ವರ್ಟ್ ಮಾಡ್ದ್ಯೋ ಅದರಿಂದ ಕ್ರಿಯೇಟ್ ಆಗೋ ಪ್ರಾಬ್ಲಮ್ಸ್ಗೆ ನೀನು ಲೈಫ್ ಲಾಂಗ್ ಸಫರ್ ಮಾಡಬೇಕಾಗತ್ತೆ ಮಾಯಾ. ಮನೇಲಿ ಈಗಾಗಲೇ ಸಾಕಷ್ಟು ಘಟನೆಗಳು ನಡೆದಿವೆ. ಅದರಿಂದ ಮನೆಯವರೆಲ್ಲರೂ ಅಲರ್ಟ್ ಆಗಿರ್ತಾರೆ. ಅವ್ರೇನಾದ್ರೂ ನೋಟಿಸ್ ಮಾಡೋದಕ್ಕೆ ಶುರು ಮಾಡಿದ್ರೆ ನಿನ್ನನ್ನು ಪರ್ಮನೆಂಟಾಗಿ ಆಚೆ ಹಾಕ್ಬೇಕಾಗತ್ತೆ. ನಾವು ಅನ್ಕೊಂಡಿರೋ ಕೆಲಸನೂ ಕೆಡುತ್ತೆ. ಪ್ರತಿ ಸಲನೂ ನಾನು ನಿನ್ನ ಪರವಾಗಿ ಮಾತಾಡೋದಕ್ಕಾಗೋದಿಲ್ಲ ಮಾಯಾ. ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಯ್ತಾ? ನಾವೆಷ್ಟೇ ಬುದ್ಧಿವಂತರಾಗಿರ್ಬೋದು ಮಾಯಾ, ನಾವ್ ಅಂದ್ಕೊಂಡಿದ್ದ ಕೆಲಸನ ಸರಿಯಾದ ಸಮಯಕ್ಕೆ ಮಾಡಲಿಲ್ಲ ಅಂದ್ರೆ ನಾವ್ ಅಂದ್ಕೊಂಡಿದ್ ಏನು ನಡೆಯೋದಿಲ್ಲ, ಎಲ್ಲ ಹಾಳಾಗತ್ತೆ. ಬಿ ಕೇರ್ಫುಲ್. ನೀವು ನಾ ಎಷ್ಟೇ ಕಾಮ್ ಮಾಡಿ ಮ್ಯಾಮ್, ನಾನ್ ಮತ್ತೆ ಆ ದುರ್ಗನ ಸುಮ್ಮನೆ ಬಿಡಲ್ಲ. ಈಸಿಯಾಗಿ ಸಾಯ್ಲೂಬಾರ್ದು, ಬದುಕಲೂಬಾರ್ದು. ಹಾಗೆ ಮಾಡ್ತೀನಿ.